ಹಲೋ ಫ್ರೆಂಡ್ಸ್, ಇದು ಫಾರೆಸ್ಟ್ ಗೇಟ್ ಪಾರ್ಕು ವಾಕಿಂಗ್ ಅಂತ ಬಿಟ್ಕೊಂಡಿದ್ದಾರೆ. ಇದು ಸುಮಾರು 134 ಎಕರೆ ಇದೆ. ನೋಡ್ಬೋದು, ಸುತ್ತಮುತ್ತ ಕಾಡೆ, ಫುಲ್ ಕಾಡು. ಇಲ್ಲಿ ಏನಂದರೆ ವಿಶೇಷ, ನಿಮಗೆ ಕಣ್ಣಿಗೆ ನವಿಲುಗಳು ತುಂಬ ಓಡಾಡ್ತಾ ಇದ್ದಾವೆ. ಗಂಡು ಹೆಣ್ಣವಿಲು ಕಣ್ಣಿಗೆ ಕಾಣಿಸ್ತಾ ಇರ್ತವೆ. ಈ ಪಾರ್ಕ್ ಬಂದ್ಬಿಟ್ಟು ಬೆಳಗ್ಗೆ 4 ಗಂಟೆಗೆ ತೆಗೆದು 10 ಗಂಟೆಗೆ ಕ್ಲೋಸ್ ಮಾಡಿಬಿಡ್ತಾರೆ ಬೆಳಗ್ಗೆ. ಮತ್ತು ಸಾಯಂಕಾಲ 4 ಗಂಟೆಗೆ ತೆಗೆದುಬಿಟ್ಟು 6 ಗಂಟೆಗೆಲ್ಲ ಕ್ಲೋಸ್ ಮಾಡಿಬಿಡ್ತಾರೆ. ಯಾಕೆಂದರೆ ಫ್ರೆಂಡ್ಸ್, ಇದ್ರೊಳಗಡೆ ಯಾರು ಹೋಗ್ತಾರೆ ಬರ್ತಾರೆ ಅನ್ನೋದೇ ಗೊತ್ತಾಗಲ್ಲ. 134 ಎಕರೆ ಮೇಂಟೈನ್ ಮಾಡೋಕ್ಕಿರೋದು 3 ಜನ ಇದ್ದಾರೆ ಸೆಕ್ಯೂರಿಟಿ. ಈ ತೋಟದಲ್ಲಿ ಮಾವು, ಬೇವು, ಶ್ರೀಗಂಧ ಮರಗಳು, ತ್ಯಾಗದ ಮರ, ಬೀಟೆ ಮರ, ಸುಮಾರು ಮರಗಳಿದೆ. ಎಲ್ಲ ಬೆಲೆ ಬಾಳುವಂಥ ಮರಗಳಿರೋದ್ರಿಂದ ತುಂಬ ಸೆಕ್ಯೂರಿಟಿ ಇದೆ. ನೋಡ್ಬೋದು ಫ್ರೆಂಡ್ಸ್, ಸುತ್ತಮುತ್ತ ಬರೀ ಕಾಡುಗಳೇ. ಬೇಸಿಗೆಗಾಲದಲ್ಲಿ ಎಷ್ಟು ತಂಪಿರುತ್ತೆ ಅಂದರೆ ಫ್ರೆಂಡ್, ತುಂಬ ನೆರಳು ಇಲ್ಲೆಲ್ಲ. ನೋಡಿ, ಹುತ್ತಗಳು ಎಷ್ಟು ದೊಡ್ಡ ಹುತ್ತ ಇದೆ ನೋಡಿ ಫ್ರೆಂಡ್. ಇದೆಲ್ಲ ಬನ್ನರ್ಘಟ್ಟ ಫಾರೆಸ್ಟ್ಗೆ ಹೋಗಲೇಬೇಕಾಗಿಲ್ಲ ನೀವು. ಇಲ್ಲಿಗೊಂದು ರೌಂಡ್ ಬಂದ್ಬಿಟ್ರೆ ಫಾರೆಸ್ಟ್ ಗೇಟ್ ಪಾರ್ಕಿಗೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್, ಹೋಗಲ್ಲೇ ಇಲ್ಲಿ ತುಂಬ ನಿಧಾನವಾಗಿ ವಾಕ್ ಮಾಡಬೇಕು ಫ್ರೆಂಡ್. ಯಾಕೆಂದರೆ ನಾವು ಬರೋ ಸೌಂಡಿಗೆ ನವಿಲುಗಳೆಲ್ಲ ಓಡೋಗ್ಬಿಡ್ತವೆ, ಕಣ್ಣಿಗೆ ಕಾಣಿಸಲ್ಲ. ಇಲ್ಲಿ ಬೆಳಗ್ಗೆ ವಾಕಿಂಗ್ ಮಾಡೋಕ್ಕೆ ಬರೋ ಜನಗಳು ಅಕ್ಕಿ, ಭತ್ತ, ಗೋಧಿಗಳನ್ನ ತಂದು ಹಾಕ್ತಾರೆ. ಅದನ್ನ ತಿನ್ಕೊಂಡು ಎಲ್ಲ ನವಿಲುಗಳೆಲ್ಲ ಇಲ್ಲಿ ವಾಸ ಮಾಡ್ತಾ ಇದ್ದಾವೆ. ಬೆಂಗಳೂರಲ್ಲಿ ಸ್ವಲ್ಪ ಮರ ಗಿಡ ಉಳಿದಿದೆ ಅಂದರೆ ಈ ಫಾರೆಸ್ಟ್ ಗೇಟ್ ಅಂತ ಪಾರ್ಕಲ್ಲೇ ಮಾತ್ರ ಅಂತ ಫ್ರೆಂಡ್ಸ್. 134 ಎಕರೆ ಫುಲ್ ಮರ ಗಿಡ, ಒಳ್ಳೆ ಗಾಳಿ. ನೀವೇನಾರು ಇಲ್ಲಿ ಬಂದು 1 ಅವರ್ ವಾಕ್ ಮಾಡಿಬಿಟ್ರೆ ತುಂಬ ಆರೋಗ್ಯವಾಗಿರ್ಬೋದು ಫ್ರೆಂಡ್ಸ್. ಅಷ್ಟು ಚೆನ್ನಾಗಿದೆ ಈ ಕಾಡು. ಒಂದು ರೌಂಡ್ ಇದ್ರೂ ಸುತ್ತ ಒಂದು ರೌಂಡ್ ಓಡಾಡಬೇಕು ಅಂದರೆ ಮಿನಿಮಮ್ 10 ರಿಂದ 15 ನಿಮಿಷ ಬೇಕು ಫ್ರೆಂಡ್ಸ್. ಅಷ್ಟು ದೊಡ್ಡ ಪಾರ್ಕು. ಬಂದಿರೋ ಟೈಮಿಂಗ್ಸು ಸರಿ ಇಲ್ಲ, 11:49 ಆಗಿದೆ. ಅದರಿಂದ ನವಿಲುಗಳೆಲ್ಲ ಬಿಸಿಲು ಅಂದ್ಬಿಟ್ಟು ಸ್ವಲ್ಪ ಯಾವುದೋ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಅರ್ಲಿ ಮಾರ್ನಿಂಗ್ 6 to 6:30 ಒಳಗಡೆ ಬಂದರೆ ನವಿಲುಗಳೆಲ್ಲ ಕಣ್ಣಿಗೆ ಕಾಣಿಸುತ್ತೆ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನೋಡಿ, ಇಲ್ಲ ನವಿಲು ಹೋಗ್ತಾ ಇದೆ, ಕಾಣುತ್ತೆ ಇಲ್ಲ ಕ್ಯಾಮ್ರಾ ಗೊತ್ತಿಲ್ಲ. ಇಲ್ಲ ನವಿಲಿದೆ, ತುಂಬ ಬಿಸಿಲಿರೋದ್ರಿಂದ ಯಾವುದೂ ಕಾಣಿಸ್ತಿಲ್ಲ ಫ್ರೆಂಡ್.